West with the Election Commission of India. So every year ಅವರು SSR ಅಂತ ಮಾಡ್ತಾರೆ, ಸ್ಪೆಷಲ್ ಸಮ್ಮರಿ ರಿವಿಷನ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡ SIR ಮಾಡಲಿಕ್ಕೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇದೆ. ಆರ್ಟಿಕಲ್ 324 ಪ್ರಕಾರ the custodian of the electoral roll is the ECI, Election Commission of India. ಸೊ ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ ಒಂದು. ಎರಡನೇದು ಅದರಿಂದ ಡಿರೈವ್ ಆಗಿರುವ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್, RP ಆಕ್ಟ್ ಅಂತ ಕರಿತೀವಿ. ಅದರಲ್ಲಿ ಸೆಕ್ಷನ್ 21 ಪ್ರಕಾರ ಎವ್ರಿ ಎಲೆಕ್ಟೋರಲ್ ರೋಲ್ ಅನ್ನು ರಿವಿಷನ್ ಮಾಡಲಿಕ್ಕೆ, ಅದು ಸ್ಪೆಷಲ್ ಸಮ್ಮರಿ ರಿವಿಷನ್ ಇರ್ಬೋದು ಅಥವಾ SIR ಮಾಡಲಿಕ್ಕೂ ಕೂಡ ECIಗೆ ಅಧಿಕಾರವನ್ನು ಆಕ್ಟ್ ಕೊಟ್ಟಿದೆ. ಸೊ ದ ಲೀಗಲ್ ಪ್ರೊವಿಷನ್ಸ್ ಆರ್ as per the Constitution, Article 324 and Representation of People's Act, Section 21. So, we derive powers ಅಂದರೆ ECI, ಅಲ್ಲಿಂದ CEO, ಅಲ್ಲಿಂದ DEO ಮತ್ತು AEROs ಅವರಿಗೆ ಪವರ್ ಬರೋದು ಈ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 324 ಇಂದ ಮತ್ತು ಸೆಕ್ಷನ್ 21 ಆಫ್ RP ಆಕ್ಟ್ ಇಂದ. ಯಾಕೆ ಇದನ್ನು ರಿವಿಷನ್ ಮಾಡ್ತಾ ಇದ್ದೀವಿ? ಪ್ರತಿ ವರ್ಷ ಕೂಡ ಸ್ಪೆಷಲ್ ಸಮ್ಮರಿ ರಿವಿಷನ್ ಮಾಡ್ತೀವಿ. ನಾವೆಲ್ಲರೂ ತಿಳ್ಕೋಬೇಕಾಗಿರೋದು ಸ್ಪೆಷಲ್ ಸಮ್ಮರಿ ರಿವಿಷನ್ಗೂ SIRಗೂ ಏನು ವ್ಯತ್ಯಾಸ ಅಂತ. ಸ್ಪೆಷಲ್ ಸಮ್ಮರಿ ರಿವಿಷನ್ ಅಲ್ಲಿ ಬರೀ ನಾವು ಅಡಿಷನ್, ಡೆಲಿಷನ್ ಮತ್ತು ಅಪ್ಡೇಷನ್ಸ್ ಅನ್ನು ನಾವು ಮಾಡ್ತೀವಿ. ಈಗ ಒಬ್ಬ ವ್ಯಕ್ತಿಗೆ 18 ವರ್ಷ ತುಂಬುತ್ತೆ ಅಂತ ಅನ್ಕೊಳ್ಳಿ, ಒಂದು ಕ್ವಾಲಿಫೈಯಿಂಗ್ ಡೇಟ್ ಇದೆ. ಆ ವ್ಯಕ್ತಿಯನ್ನು ಪ್ರತಿ ವರ್ಷ ಕೂಡ ಆಡ್ ಮಾಡಲಿಕ್ಕೆ ಅವಕಾಶ ಇದೆ. ನಂಬರ್ 1. ಈಗ ಯಾರಾದ್ರೂ ಒಬ್ರು ಡೆತ್ ಆಗಿದ್ದಾರೆ, ರಿಮೂವ್ ಮಾಡ್ತೀವಿ, ಅದು ಕೂಡ SSR ಅಲ್ಲಿ ಆಗುತ್ತದೆ. ಒಬ್ಬರು ಒಂದು ಕಾನ್ಸ್ಟಿಟ್ಯೂನ್ಸಿಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾರೆ, ಅದು ಟ್ರಾನ್ಸ್ಪೋಸಿಷನ್ ಅಂತ ಹೇಳ್ತೀವಿ, ಅದು ಕೂಡ ನಾವು ಮಾಡ್ತೀವಿ. ಸೊ ಇದು ನಾವು ಪ್ರತಿ ವರ್ಷ ಮಾಡೋದು. SIR ಅಲ್ಲಿ ನಾವು ಎಲ್ಲರೂ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರೋದು, SIR ಅಲ್ಲಿ ಪ್ರತಿಯೊಬ್ಬ ವೋಟರ್ ಇಂದ ಕೂಡ ನಾವು ಮನೆ ಮನೆಗೆ ಭೇಟಿ ಮಾಡಿ BLOs ಮುಖಾಂತರ ಅವರಲ್ಲಿ ಇದ್ದಾರಾ ಇಲ್ವಾ, ಅಥವಾ ಅವರು ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಇದ್ದಾರಾ ಅಥವಾ ಅಲ್ಲಿಯೇ ಇದ್ದಾರಾ ಅನ್ನೋದನ್ನು ನಾವು ಪ್ರತಿಯೊಬ್ಬ ವೋಟರ್ ಕೂಡ ರೀಚ್ ಔಟ್ ಮಾಡ್ತೀವಿ. ಇದನ್ನು ನಾವು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಲ್ಲಿ ಮಾಡಲ್ಲ. ಸ್ಪೆಷಲ್ ಸಮ್ಮರಿ ರಿವಿಷನ್ ಅಲ್ಲಿ ವಿ ಡೋಂಟ್ ಗೋ ಅಂಡ್ ಡೂ ಹೌಸ್ ಟು ಹೌಸ್ ವಿಸಿಟ್ಸ್, ಬಟ್ SIR ಅಲ್ಲಿ ಹೌಸ್ ಟು ಹೌಸ್ ವಿಸಿಟ್ ಮಾಡ್ತೀವಿ. ವಿ ವಿಲ್ ರೀಚ್ ಔಟ್ ಟು ಎವ್ರಿ ವೋಟರ್. ಈಗ ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ 28 ಲಕ್ಷ ವೋಟರ್ಸ್ ಇದ್ರೆ ಪ್ರತಿಯೊಬ್ಬರು ಕೂಡ ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ, ಅದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ 18 ಇಯರ್ಸ್ಗಿಂತ ಹೆಚ್ಚಿರುವ ಒಂದು ಪ್ರಜೆ ಕೂಡ ತುಮಕೂರು ಜಿಲ್ಲೆಯಲ್ಲಿ ಇದು ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಪ್ರಥಮವಾಗಿ ನಾವು ಮಾಡಬೇಕು. ಸೊ ಅವ್ರಿಗೆ ಅವೇರ್ನೆಸ್ ಇರಬೇಕು, ಈ ತರ SIR ಆಗ್ತಾ ಇದೆ, ಯಾವ ಟೈಮ್ ಲೈನ್ಸ್ ಅಲ್ಲಿ ಆಗ್ತಾ ಇದೆ, ಯಾವತ್ತೊಳಗೆ ನಮಗೆ ಎನ್ಯುಮರೇಷನ್ ಫಾರ್ಮ್ ನಮ್ಮ ಕೈಗೆ ಬರುತ್ತೆ, ಯಾವತ್ತೊಳಗೆ ನಾವು ವಾಪಸ್ ಕೊಡಬೇಕು, ಹಾಗೆ ಏನಾದರೂ ನಮ್ದು ಹೆಸರು ಬಿಟ್ಟು ಹೋಗಿದ್ರೆ ಏನ್ ಪ್ರೊಸೀಜರ್ ಇದೆ ಅನ್ನೋದನ್ನು ಜನರಿಗೆ ತಿಳಿಸೋದೇ ಈ ಒಂದು ವರ್ಕ್ಶಾಪ್ ಉದ್ದೇಶ. ಸೊ ಈಗ SSRಗೂ SIRಗೂ ನಾನು ವ್ಯತ್ಯಾಸ ನಿಮಗೆ ಹೇಳಿದ್ದೀನಿ. SIR ಈ ಹಿಂದೆ ಕೂಡ ದೇಶದಲ್ಲಿ ಆಗಿದೆ, ಇದೇನು ಪ್ರಥಮ ಬಾರಿಗೆ ಏನು ಆಗ್ತಾ ಇರೋ ಒಂದು ಪ್ರಕ್ರಿಯೆ ಅಲ್ಲ. ಹಿಂದೆ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ 2002 ಅಲ್ಲಿ ಇದೇ ಒಂದು SIR ಆಗಿದೆ, ರೈಟ್? ಸೊ 2002 ಅಲ್ಲಿ ಎವ್ರಿ ವೋಟರ್ಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟು ಅವರು ಎಲಿಜಿಬಲ್ ವೋಟರ್ ಇದ್ದಾರಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸಿದ್ವಿ 2002 ಅಲ್ಲಿ. ಸೊ ತದನಂತರ ಈಗ ನಾವು ಮಾಡ್ತಾ ಇದ್ವಿ. ಯಾಕೆ SIR ಮಾಡಬೇಕು? ಈಗಾಗಲೇ ಹೇಳಿದಾಗೆ ಸುಮಾರು ಡೂಪ್ಲಿಕೇಟ್ಸ್ ಇರ್ತವೆ, ಮತ್ತೆ ಕೆಲವರು ಮೈಗ್ರೇಷನ್ ಆಗಿರ್ತಾರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ. ಸೊ ಅದೆಲ್ಲ ಕ್ಲೀನ್ ಅಪ್ ಮಾಡಲಿಕ್ಕೆ, ಮತ್ತು ಬೇಸಿಕ್ ಸ್ಟ್ರೆಂತ್ ಆಫ್ ಡೆಮೋಕ್ರಸಿ ಇಸ್ ಅ ಕ್ಲೀನ್ ಎಲೆಕ್ಷನ್. ಹೌ ಡು ಯು ಡು ಅ ಕ್ಲೀನ್ ಅಂಡ್ ಫೇರ್ ಎಲೆಕ್ಷನ್? ಯು ಶುಡ್ ಹ್ಯಾವ್ ಅ ಕ್ಲೀನ್ ಎಲೆಕ್ಟೋರಲ್ ರೋಲ್. ಸೊ ಹಾಗಾಗಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಗವರ್ಮೆಂಟ್ ಇಂದ ಕೆಲವೊಂದು ಟೈಮ್ ಲೈನ್ಸ್ ಬಂದಿದೆ. SIR ಕರ್ನಾಟಕ ರಾಜ್ಯದಲ್ಲಿ ಈ ಮುಂದೆ ಕೂಡ ನಾವು ಒಂದು ಪ್ರೆಸ್ ಮೀಟ್ ಇಟ್ಟು ಹೇಳ್ತೀವಿ, ದಿಸ್ ಇಸ್ ಜಸ್ಟ್ ಅ ಪ್ರಿಲಿಮಿನರಿ. ಒಂದು ಟೆಂಪರರಿ ಆಗಿ ಒಂದು ಟೈಮ್ ಲೈನ್ಸ್ ಕೊಟ್ಟಿದ್ದಾರೆ, ವಿಚ್ ಯು ಕ್ಯಾನ್ ಶೇರ್ ವಿತ್ ದ ಪಬ್ಲಿಕ್. ಈ ಒಂದು SIR ಕ್ವಾಲಿಫಿಕೇಶನ್ ಡೇಟ್ ಅಂದ್ರೆ ಅಕ್ಟೋಬರ್ 1, 2026. ಅಂದ್ರೆ ಅಕ್ಟೋಬರ್ 1, 2026ಗೆ ಯಾರ್ಯಾರಿಗೆಲ್ಲ 18 ವರ್ಷ ತುಂಬ್ತಾ ಇದೆ
ಅವರೆಲ್ಲ ಈಗ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಫಾರ್ಮ್ 6 ಮುಖಾಂತರ ಅಪ್ಲೈ ಮಾಡಬಹುದು. ಇದರಲ್ಲಿ ಇನ್ನೂ ಒಂದು ಹೆಚ್ಚುವರಿ ಇನ್ಫಾರ್ಮೇಶನ್ ಹೇಳ್ತೀನಿ. ಹಿಂದೆ ಎಲ್ಲ ಬರೀ ಫಾರ್ಮ್ 6 ಒಂದು ಮಾತ್ರ ಕೊಟ್ಟರೆ ಇನಫ್, ಬಟ್ ನಾವು ಅಲಾಂಗ್ ವಿತ್ ಫಾರ್ಮ್ 6 ಇನ್ನೊಂದು ಡಿಕ್ಲರೇಷನ್ ಫಾರ್ಮ್ ಅನ್ನು ಕೊಡಬೇಕು. ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಆ ವ್ಯಕ್ತಿ should prove that he or she is a citizen of India with some basic documents. ಅದು ಒಂದು 3 ಕ್ರೈಟೀರಿಯಾ ಇದೆ, ಅದು ಕೂಡ ನಾವು ನಿಮಗೆ ತಿಳಿಸ್ತೀವಿ. ಸೊ ಫಸ್ಟ್ ಥಿಂಗ್ ಇಸ್ ಕ್ವಾಲಿಫೈಯಿಂಗ್ ಡೇಟ್ ಆಫ್ ದಿ SIR is October 1st, 2026. ಈಗ ಮನೆಗೆ BLOs ಬರ್ತಾರೆ, ಎನ್ಯುಮರೇಷನ್ ಫಾರ್ಮ್ ತಗೊಂಡು ಬರ್ತಾರೆ. ಆವಾಗ ನಿಮ್ಮ ಮನೆಯಲ್ಲಿ 18 ವರ್ಷ ತುಂಬಿದವರು ಯುವಕರು ಇದ್ರೆ ದಯವಿಟ್ಟು ಒಂದು ಫಾರ್ಮ್ 6 ಮತ್ತು ಡಿಕ್ಲರೇಷನ್ ಫಾರ್ಮ್ ಅನ್ನು ತಗೊಂಡು BLOs ಹತ್ರ ಮತ್ತೆ ತಾವು ಸಬ್ಮಿಟ್ ಮಾಡಬೇಕು. ಇದರಲ್ಲಿ ಪ್ರಿಪರೇಷನ್ ಟ್ರೈನಿಂಗ್ ಅದು 26/2026 ಇಂದ 29/6/2026 ತನಕ ಹೌಸ್ ಟು ಹೌಸ್ ವಿಸಿಟ್ ಆಫ್ BLOs ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಇರ್ತಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ 2627 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. 2626 ಪೊಲೀಸ್ ಸ್ಟೇಷನ್ಸ್, ಮತ್ತೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ ಒಬ್ಬ BLO ಇರ್ತಾರೆ. ಅವರು ಕಡ್ಡಾಯವಾಗಿ ಪ್ರತಿಯೊಬ್ಬರು ಮನೆ ಕೂಡ ವಿಸಿಟ್ ಮಾಡ್ತಾರೆ. ಅದು ಯಾವ ದಿನಾಂಕದಿಂದ ಅಂದ್ರೆ 30/6/2026 29/7/2026. ಸೊ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಯು ಆಲ್ ಶುಡ್ ಬಿ ಅವೇರ್. ಅದು ಪಬ್ಲಿಕ್ ಇರ್ಬೋದು, ಮತ್ತೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ರಿಜಿಸ್ಟರ್ಡ್ ರಿಕಗ್ನೈಸ್ಡ್. ಸೊ ಅವರೆಲ್ಲ ಕೂಡ ಈ ಒಂದು ಮಾಹಿತಿ ಇರಬೇಕು. ಅಂದ್ರೆ BLOs ಬಂದು ವಿಸಿಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ರೇಷನಲೈಸೇಷನ್ ಆಫ್ ಪೊಲೀಸ್ ಸ್ಟೇಷನ್ಸ್, ದಟ್ ಇಸ್ ಫಾರ್ ಕನ್ವೀನಿಯನ್ಸ್ ಆಫ್ ದ ಪಬ್ಲಿಕ್. 1200 ಮ್ಯಾಕ್ಸಿಮಮ್ ಒಂದು ಪೊಲೀಸ್ ಸ್ಟೇಷನ್ ಇರಬೇಕು. ಬಿಕಾಸ್ ನಮಗೆ ವೋಟಿಂಗ್ ಟೈಮ್ ಬೆಳಗ್ಗೆ 7 ಇಂದ 5 ಒಳಗಡೆ ಆಗಬೇಕು ಅಂತ, ಮತ್ತು ಒಂದೇ ಫ್ಯಾಮಿಲಿಯಲ್ಲಿ ಇರುವ ವ್ಯಕ್ತಿಗಳು ಒಂದೇ ಪೊಲೀಸ್ ಸ್ಟೇಷನ್ಗೆ ಆಗಬೇಕು ಅಂತ. ಇಟ್ ಇಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ರ್ಯಾಷನಲೈಸೇಷನ್ ಮಾಡ್ತೀವಿ. ತದನಂತರ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್, ಈ ಹೌಸ್ ಟು ಹೌಸ್ ವಿಸಿಟ್ ಆದಮೇಲೆ ಎನ್ಯೂಮರೇಷನ್ ಫಾರ್ಮ್ ಜನರಿಗೆ ಕೊಟ್ಟ ಮೇಲೆ ಅವರು ಅದನ್ನು ವಾಪಸ್ ಕೊಡಬೇಕು. ಆ ಎನ್ಯೂಮರೇಷನ್ ಫಾರ್ಮ್ ಆಧಾರದ ಮೇಲೆ ನಾವು ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಅದು 5/8/2026 ಆಗಸ್ಟ್ 5ನೇ ತಾರೀಕು 2026. ಇದು ಆದಮೇಲೆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ನನ್ನ ಹೆಸರು ಸೇರಿಸಿಲ್ಲ ಅಂತ ಹೇಳಿದ್ರೆ ಫಾರ್ಮ್ 6 ಅನ್ನು ಆ ವ್ಯಕ್ತಿಯೇ ಬಂದು ಕೊಡಬೇಕು. whoever is electoral and wishing to be elector ಅವರೇ ಬಂದು ಕೊಡಬೇಕು. ಬಟ್ ಅಬ್ಜೆಕ್ಷನ್ಸ್, ಈಗ ಒಬ್ಬ ವ್ಯಕ್ತಿ ಇಲ್ಲಿ ಇಲ್ಲವೇ ಇಲ್ಲ, ಬಟ್ ಅವರು ಹೆಸರು ಸೇರಿಸಿದ್ದಾರೆ, ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಇರುವ ಒಬ್ಬ ವೋಟರ್ ಅಬ್ಜೆಕ್ಷನ್ಸ್ ಅನ್ನು ಕೊಡಬಹುದು. ರೈಟ್? ಸೊ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅನ್ನು ಹಿಯರ್ ಮಾಡಲಿಕ್ಕೆ ಸುಮಾರು 3 ಹಂತ ಇದ್ದಾವೆ. AER, ಯೂಶಲಿ ನಮ್ಮ ತಹಸೀಲ್ದಾರ್ಸ್, ACಗಳು ಮತ್ತು ಸೀನಿಯರ್ ಆಫೀಸರ್ಸ್, ಕಮಿಷನರ್ಸ್ ಇವರೆಲ್ಲ ಕೂಡ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅನ್ನು ಹೇಳ್ತಾರೆ ಒಂದು ಹಂತ. ಎರಡನೇ ಹಂತ ಇಲ್ಲ, ಅದು ನಿಮಗೆ ಸರಿಯಾಗಿ ಹಿಯರ್ ಮಾಡಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕಮ್ ಟು DEO ಅಂದ್ರೆ DC ಅವರಿಗೆ. ಅದು ಆಗಿಲ್ಲ ಅಂದ್ರೆ CEO. ಸೊ ದೇರ್ ಆರ್ ಮಿನಿಮಮ್ 2 ಲೆವೆಲ್ಸ್ ಆಫ್ ಅಪೀಲ್. ಈಗ ಏನು AEROs ಒಂದು ಡೆಸಿಷನ್ ತಗೊಳ್ತಾ ಇದ್ದಾರೆ, ಅದಕ್ಕೆ 2 ಹಂತದಲ್ಲಿ ಅಪೀಲ್ ಇದೆ. ಒಂದು DEO ಲೆವೆಲ್ ಅಲ್ಲಿ, ಇನ್ನೊಂದು CEO ಲೆವೆಲ್ ಅಲ್ಲಿ. ಸೊ ಇಟ್ ಇಸ್ ಜಸ್ಟ್ ಟು ಎನ್ಶ್ಯೂರ್ ದಟ್ ಪ್ರಾಪರ್ all eligible voters to be added in the electoral roll and